Hi guys, welcome back to our channel. It's Connecting Souls. Hi guys. ಇವಾಗ ಬಂದು ಒನ್ ಡೇ ಪಿಕ್ನಿಕ್ ಹೋಗ್ತಿದೀವಿ. ಮೋನಿ ಮತ್ತೆ ಜನಿ ನಮ್ ಟೀಮಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಅವರೆಲ್ಲ ಇವತ್ತು ಅಯ್ಯಪ್ಪ ಸ್ವಾಮಿಯಿಂದ ರಿಟರ್ನ್ ಆಗ್ತಾರೆ ಮಿಡ್ ನೈಟ್. ಇವತ್ತಿನ ವ್ಲಾಗ್ ಚೆನ್ನಾಗಿರುತ್ತೆ. ನಾವ್ ಏನೇನ್ ಮಾಡ್ತೀವಿ ಇವತ್ತಿನ ಪಿಕ್ನಿಕ್ ಅಲ್ಲಿ ಅಂತ ತೋರಿಸ್ತೀವಿ. ಈ ವ್ಲಾಗ್ ನ ಫುಲ್ ಎಂಡಿಂಗ್ ವರ್ಗು ನೋಡಿ. ಇದು ಸಡನ್ ಪ್ಲಾನ್. ಜನಿಷಾ ಮತ್ತೆ ಮೋನಿಶಾ ಅವರಿಗೆ ಇದು ಗೊತ್ತಿಲ್ಲ ನಾವು ಹೋಗ್ತಾ ಇರೋದು. ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ನಮಗೆ ಗೊತ್ತಿಲ್ಲ. ಹೆಂಗ್ ರಿಯಾಕ್ಟ್ ಮಾಡಿದ್ರು ಮಾಡ್ಲಿ, ಯಾಕಂದ್ರೆ ಅವ್ರು ಕೇರಳದಲ್ಲಿ ಹೋಗಿದ್ದಾರೆ, ನಾವು ಹಾಸನಲ್ಲೇ ಪಿಕ್ನಿಕ್ ಹೋಗ್ತಿದೀವಿ. ಅಡೇ ಪಿಕ್ನಿಕ್ ಗೆ ಈಗ ನಾವು ತಿಂಡಿ ತಿನ್ನೋಕೆ ಬಂದಿದ್ದೀವಿ. ತಿಂಡಿ ತಿಂದ್ಬಿಟ್ಟು ನಾವು ಸೀಗೆ ಬಿಡಕ್ಕೆ ಹೋಗ್ತೀವಿ. ತಿಂಡಿ ಆಗಿದೆ, ನಮ್ಮ ಮಮ್ಮಿ ತಿಂದಿಲ್ಲ. ಅವರು ಒಂದು ಮಸಾಲೆ ದೋಸೆ ತಿಂದ್ಬಿಟ್ಟು ಇನ್ನೊಂದು ವಡೆ ಅಂತೆ, ಟೀ ಅಂತೆ, ಕಾಫಿ ಅಂತೆ ತಿಂತ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ನೋಡ್ಬೋದು, ನೋಡಿ ಎಷ್ಟು ತಿಂತಿದ್ದಾರೆ. ಮಾತಾಡ್ತಾರಿದ್ದಾರೆ, ಬೇರೆ ತಿಂತಾನೂ ಇಲ್ಲ. ಇವಾಗ ಸೀರೆ ಗುಡಕ್ಕೆ ಹೋಗ್ತೀವಿ. ಅದನ್ನ ಮುಗಿಸ್ಕೊಂಡು ಬೇರೆ ಪ್ಲೇಸಸ್ ಹೋಗ್ತೀವಿ. ಈಗ ನಮ್ ಚಿಕ್ಕಪ್ಪ ಹೇಳ್ತಿದ್ದಾರೆ ಇವತ್ತು ಎಲ್ಲ ಸಂತೂರ್ ಮಮ್ಮಿದಿರ ಆಗ್ಬಿಟ್ಟಿದ್ದಾರೆ ಅಂತ. ಅವರು ಸಂತೂರ್ ಮಮ್ಮಿ ಆಗಿಲ್ಲ, ನಾವು ಮಾಡಿರೋದು. ಅರಿಶಿಣ ಮತ್ತು ಚಂದನದ ಗುಣಗಳ ಅರಳಿದೆ ಚಿಲ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹಾಡಾಕೊಂಡು ಸಾಂಗ್ ಎಲ್ಲ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಿದೀವಿ. ಆ ಕಾರಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಆ ಕಾರಲ್ಲಿ ಎಲ್ಲ ಹೊಟ್ಟೆ ಅಂತ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಅದೇ ಮಾಡೋದು, ಅವ್ರು ಅದೇ ಮಾಡೋದು. ಕಾರಲ್ಲಿ ನಮ್ ಚಿಕ್ಕಿ ಡ್ಯಾನ್ಸ್ ಲಹರಿ ಮತ್ತೆ ಚಿಕ್ಕಪ್ಪ ಇದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾಳೆ ಲಹರಿ. ನಮ್ಮ ದೇಶದ ಹೆಮ್ಮೆ ಆದಂತ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನ ಒಂದು ಬ್ರೈನ್ ಅಂತಲೇ ಹೇಳ್ಬೋದು, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ MCF. ನಮ್ಮ ಹಾಸನದ ಹೆಮ್ಮೆ, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ದೇಶದ ಹೆಮ್ಮೆ. MCF ಹತ್ರ ಬಂದಿದೀವಿ. MCF ನ ಫ್ರಂಟ್ ವ್ಯೂ ಈಗ ನೋಡ್ತಾ ಇದೀವಿ. ಅಲ್ಲಿ ನೋಡಿ, MCF ನ ಫ್ರಂಟ್ ವ್ಯೂ ಇಲ್ಲೇ ಇದೆ. ನಮ್ಮ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹಾಸನದಿಂದ ಇಸ್ರೋ ನೋಡ್ತಿದ್ರೆ ದೇಶದ ಹೆಮ್ಮೆ. PSLV ಇರ್ಬೋದು, ಮತ್ತೆ ಮೊದಲ ರಾಕೆಟ್ ನಮ್ಮ ಲಾಂಚ್ ಮಾಡಿದಂಥ ರಾಕೆಟ್ಗಳನ್ನ ಕಂಟ್ರೋಲ್ ಮಾಡುವಂಥ ಕಮಾಂಡ್ ರೂಮು ಇಲ್ಲೇ ಇರೋದು. ಅದ್ರ ಜೊತೆಗೆ ಸೆಕ್ಯೂರಿಟಿನೂ ಅಷ್ಟೇ. ಡೆಪ್ಯೂಟಿ ಕಮಾಂಡೆಂಟ್ CISF ಅವ್ರ ಆಫೀಸ್ ಕೂಡ ಇಲ್ಲೇ ಇದೆ. ದಿಸ್ ಈಸ್ ಏನಪ್ಪಾ ಅಂದ್ರೆ, ಇಲ್ಲಿ ನೋಡಿ CISF ಓಲ್ಡ್ ಕಾಂಪ್ಲೆಕ್ಸ್ ನೋಡ್ಬೋದು ನಾವಿಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ಬಂದವರು ವಿಸಿಟರ್ ಪಾಸ್ ಅಥವಾ ಎಜುಕೇಶನ್ ಪರ್ಪಸ್ಗೆ ಬಂದು ಇದ್ರ ಒಳಗಡೆಗೆ ಎಂಟ್ರಿ ಆದ್ರೆ ನಮ್ಮ ಸ್ಯಾಟಲೈಟ್, ನಮ್ಮ ನೆಕ್ಸ್ಟ್ ಫ್ಯೂಚರು ಏರೋಸ್ಪೇಸ್ ಇಂಜಿನಿಯರ್ಸ್ ಮಾಡುವಂಥವ್ರಿಗಂತೂ ತುಂಬಾ ಗೈಡೆನ್ಸ್ ಸಿಗುತ್ತೆ. ಇದು ನಮ್ಮ ಹಾಸನದಲ್ಲಿರೋದು ನನಗಂತೂ ಹೆಮ್ಮೆ. ಮಾತಲ್ಲಿ ಆಡ್ತಾ ಇದೀವಿ. ಇನ್ನೊಂದು ಕಾರಲ್ಲಿ ನಮ್ಮ ಮಮ್ಮಿಯವರೆಲ್ಲ ಅಲ್ಲಿ ಬರ್ತಿದ್ದಾರೆ. ಗುಡ್ಡಕ್ಕೆ ಹೋಗ್ಬೇಕು. ಅಲ್ಲಿ ನೋಡಿ ಜಾಗನೇ ಇಲ್ಲ ಹೋಗಕ್ಕೆ. ಗೂಗಲ್ ಮ್ಯಾಪ್ ನಮಗೆ ಆಗಿದೆ ರೋಡ್. ಇಲ್ಲಿ ಗೂಗಲ್ ಮ್ಯಾಪ್ ನಮಗೆ ಏನ್ ತೋರ್ಸೈತೆ ಅಂತ. ಅಲ್ಲಿ ಮಾವಿನ ಮರ ಇದೆ, ಸಖತ್ತಾಗಿದೆ ಮಾವಿನಕಾಯಿ. ಅದಕ್ಕೆ ಇಲ್ಲಿ ಜನಿ ಇದ್ದಿದ್ರೆ ನಾವೇ ಜನಿ ಹೋಗಿ ಕಿತ್ಕೊ ಬರ್ತಿದ್ವಿ. ಈಗ ಯಾರು ಇಲ್ಲ ನನ್ನ ಜೊತೆ ಬರಕ್ಕೆ. ನಾವೆಲ್ಲ ಆತರ ನಿಮ್ಮಿಬ್ರು ತರ ಬಕಸ್ವರಲ್ಲ. ಆದ್ರೂ ನಾವು ತಂದಾದ್ಮೇಲೆ ಇಬ್ರು ತಿಂತಿದ್ರು. ಅಲ್ಲಿ ನೋಡಿ ದೇವಸ್ಥಾನ. ಈಗ ದೇವಸ್ಥಾನಕ್ಕೆ ರೀಚ್ ಆದ್ವಿ ಗಾಯ್ಸ್. ಫಸ್ಟ್ ಈಗ ಅಲ್ಲಿ ವಿಂಡ್ ಮಿಲ್ ಎಲ್ಲ ಇದೆಯಲ್ಲ, ಅಲ್ಲಿ ನೋಡ್ಕೊಂಡ್ ಬರ್ತೀವಿ. ಆಮೇಲೆ ಇಲ್ಲಿ ಟೆಂಪಲ್ಗೆ ಬರ್ತೀವಿ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಕ್ಲೌಡ್ಸ್ ಕಾಣಿಸ್ತಿದೆ. ಸೊ ನಾವು ಸೀಗೆಗುಡ್ಡಕ್ಕೆ ರೀಚ್ ಆದ್ವಿ. ಇಲ್ಲಿ ಒಂದು ತೆರ ರೋಡ್ ಇದೆ, ಅದಕ್ಕೆ ನಾವು ಅಲ್ಲೇ ಕಾರ್ ನಿಲ್ಸಿದ್ವಿ. ಬಟ್ ಆ ಕಾರ್ ಮುಂದೆ ಅಲ್ಲಿ ತಗ್ಗೋದ್ರು. ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಅಂತ ಹಂಗೆ ನೆನ್ಕೊ ಹೋಗ್ತಿದೀವಿ. सबसे ऊपर लिखा है तेरे
ನನ್ನ ಹಿಂದೆ ವಿಂಡ್ಮಿಲ್ ಕಾಣಿಸ್ತಿದೆ. ಫ್ಯಾನ್ ಕಾಣಿಸ್ತಿದ್ಯಾ? ವಿಂಡ್ಮಿಲ್. ಊರಲ್ಲೂ ನಾವಿಷ್ಟು 20 ಸತಿ ಓಡಾಡಿದ್ರು ನಮಗೆ ಕಾಲು ನೋವು ಬರಲ್ಲ. ಊರಲ್ಲಿ ಏನು ಅನ್ಸಲ್ಲ. ಇಲ್ಲಿ ತುಂಬಾ ಲೈಕ್ ಹಿಂಗಿದೆ, ಹಿಂಗೆ. ಈಗ ನಾವು ಇಲ್ಲೇ ಸ್ವಲ್ಪ ರೀಲ್ಸ್ ಮತ್ತೆ ಫೋಟೋ ತಕ್ಕೊತೀವಿ, ಆಮೇಲೆ ಬೇರೆ ಪ್ಲೇಸಿಗೆ ಹೋಗ್ತೀವಿ. ಹಾಯ್ ಗಾಯ್ಸ್, ಹಾಯ್. ನಾವೀಗ ಸೀಗೆಗುಡ್ಡಕ್ಕೆ ಒನ್ ಡೇ ಪಿಕ್ನಿಕ್ ಬಂದಿದ್ದೀವಿ. ನೀವು ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇದೆ ಸುಜ್ಲಾನ್ ಕಂಪ್ನಿಯಿಂದ ವಿಂಡ್ ಪವರ್ ಮಿಲ್ ಅಂದರೆ ವಿಂಡ್ ಎನರ್ಜಿ ಕನ್ವರ್ಟ್ ಟು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಸುಜ್ಲಾನ್ ಕಂಪ್ನಿ ಒಂದು 6 ತಿಂಗಳಿಂದ ಬರೀ 7 ರೂಪೀಸ್ ಪರ್ ಶೇರ್ ಇತ್ತು, ಇವತ್ತು 42 ರೂಪೀಸ್ ಪರ್ ಶೇರ್ ಇದೆ. ನೀವು ನೋಡಿ, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು ಹೂಡಿಕೆ ಮಾಡಿ, ಯಾಕಂದರೆ ರಿನ್ಯೂವಬಲ್ ಎನರ್ಜಿ ಸಿಕ್ಕಾಬಟ್ಟೆ ಹೈಕ್ ಆಗ್ತಿದೆ ನಮ್ಮ ಇಂಡಿಯಾದಲ್ಲಿ. ಸೊ ಫೋಕಸ್ ಆನ್ ಇಟ್. ಬಟ್ ಒನ್ ಡೇ ಟ್ರಿಪ್ಪು ತುಂಬ ಚೆನ್ನಾಗಿದೆ. ಇನ್ನು ಫಾಗ್ ಬೀಳೋ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರೋದು, ಬಟ್ ಕ್ಲಾರಿಟಿ ಇರಲಿಲ್ಲ ಅಂದ್ಬಿಟ್ಟು ನಾವು ಈಗ ಮಾರ್ನಿಂಗ್ 11 o'clock ಬಂದಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಳ್ಳೆ ವ್ಯೂ. ಥಿಂಕ್ ಮಾಡೋರಿಗೆಲ್ಲ ಮತ್ತು ಈ ಟೈಮ್ ಪಾಸ್ ಮಾಡೋರಿಗೆಲ್ಲ ಚೆನ್ನಾಗಿರ್ತದೆ. ಬನ್ನಿ. ಓಕೆ, ಬಾಯ್ ಬಾಯ್. ಈಗ ನಾವು ಸಿರಿಗುಡ್ಡ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಪುಷ್ಪಗಿರಿನ ಅಥವಾ ಹಳೆಬೀಡಿಗ ಅಂತ ಕ್ಲಾರಿಟಿ ಇಲ್ಲ, ಅಂದ್ರೆ ಅದೇ ರೋಡ್ ಅಲ್ವಾ. ಸೊ ಅಲ್ಲಿ ನೋಡ್ಕೊಂಡು ಹೋಗ್ತೀವಿ. ಈಗ ಸಾಂಗ್ ಹೇಳ್ಕೊಂಡು ಮತ್ತೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ನೋಡ್ಬೋದು ಒಬ್ರು ಡೌನ್ ಆಗಿದ್ದಾರೆ, ಆದ್ರೆ ನಿದ್ದೆ ಮಾಡ್ತಾ ಇವ್ರು ಇಲ್ಲಿ ಕುತ್ತಿ ನಿದ್ದೆ ಮಾಡ್ತಿರ್ತಾನೆ ಲೈಕ್ ಹಿಂಗೆ. ಆಮೇಲೆ ಸಡನ್ ಈತ ಎದಳು ಅಂದ ತಕ್ಷಣನೇ ಹಿಂಗಿರ್ತಾರೆ. ಈತ ಅಂದ ತಕ್ಷಣ ಗೆದಾಡ್ತಾನೆ. ಆಮೇಲೆ ಈತ ಇಲ್ಲಿ ನೋಡೋಣ ಈತ ಹೆಂಗ ಅನ್ನಿಸ್ತಿದೆ? ಮೂಗಲ್ ಉಸಿರಾಗ್ತಾ ಇರಲ್ಲ, ಬಾಯಿನ ಉಸಿರಾಗ್ತಿರ್ತಲ್ಲ. ಇಲ್ಲಿ ನೋಡಿ, ಕುಶಕ ಫುಲ್ ಸುಸ್ತಾಗಿದ್ದಾರೆ, ಈತಕ್ಕವರು ಸುಸ್ತಾಗಿದ್ದಾರೆ. ನೋಡಿ ಹೆಂಗಾಗಿದ್ದಾರೆ. ಟ್ರಿಪ್ಪಿಗೆ ಬರುವಾಗ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ, ಆಮೇಲೆ ಫುಲ್ ಸುಸ್ತಾಗ್ಬಿಡ್ತೀವಿ. ಈಗ ಕಾಲು ಸುತ್ತಾ ಇದೆ, ಎಲ್ಲ ಕಾಲು ವಾಶ್ ಮಾಡಕ್ಕೆ ಹೋಗ್ತಿದ್ದೀವಿ. ಈತ ಬೇಕಾದ್ರೆ ಇಲ್ಲ ಸ್ನಾನನೇ ಮಾಡ್ಬಿಡ್ತಾರೆ, ಅಷ್ಟು ಸೆಕೆ ಅಂತ ಅಂದು ಮುಖ ತೊಳಿತು. ನಮ್ಮ ಕುಶಕ ಬಂದ್ರು. ಇವತ್ತು ನನ್ನ ಕೈಲಂತೂ ವಿಡಿಯೋ ಮಾಡೋಕ್ಕಾಗಲ್ಲ, ನಾನು ವಿಡಿಯೋ ಮಾಡಲ್ಲ, ಯೂಟ್ಯೂಬಿಗೆ ಹಂಬ್ಲು ಮಾಡ್ತೀನಿ. ಇವತ್ತು ನಾನೇ ಜಾಸ್ತಿ ವಿಡಿಯೋ ಮಾಡೋದು ಮತ್ತೆ ಮಾತಾಡೋದು. ದೇವಸ್ಥಾನಕ್ಕೆ ಹೋಗ್ತಿದ್ವಿ, ದೇವಸ್ಥಾನದೊಳಗೆ. ಸೊ ಈಗ ದೇವ್ರಿಗೆ ಕೈ ಮುಟ್ಕೊಬಂದ್ಬಿಟ್ಟು ಈಗ ಕೂತಿದ್ದೀವಿ ಸುಮ್ಮನೆ ಎಲ್ಲ. ಸೊ ಈಗ ಜನಿ ಒಬ್ಳೆ ಅಲ್ಲ, ಕೊಯಮತ್ತೂರಿಗೆ ಹೋಗಿರೋದು. ನಾವು ಬಂದಿದ್ದೀವಿ ಕೊಯಮತ್ತೂರಿಗೆ. ನಾವು ಬಂದಿದ್ದೀವಿ ನಿಶಾ ಫೌಂಡೇಶನ್. ಜನಿಶಾ ಪಾಸ್ ಆದ್ರು, ಹಾಯ್ ಮಾಡಿದ್ವಿ, ಅದಕ್ಕೆ ಬ್ಲಾಗ್ ಮಾಡ್ತಿದ್ದೀವಿ. ಅದನ್ನೇ ತೋರಿಸ್ತಾ ಇರೋದು. ನಾವು ಪುಷ್ಪಗಿರಿ ಈಗ ಊಟ ಮಾಡಕ್ ಹೋಗ್ತಾ ಇದೀವಿ ಎಲ್ಲ. ನಾವಿಲ್ಲಿ ಪ್ರಸಾದ ತಿಂದ್ವಿ, ಚೆನ್ನಾಗಿತ್ತು. ಇಲ್ಲಿ ಹೋಗ್ತಾ ಇದ್ದಾರೆ ಮಾತಾಡ್ಕೊಂಡು, ನಾನು ಬಿಟ್ಟು ಹೋಗ್ಲಿ ನೋಡಿ ಹೆಂಗೆ ಹೋಗ್ತಿದ್ದಾರೆ. ತಿರ್ಗು ನೋಡ್ತಿಲ್ಲ, ಹಂಗೆ ಹೋಗ್ತಿದ್ದಾರೆ. ನೋಡಿ ನನಗೆ ಬ್ಲಾಗ್ ಮಾಡುವಂತ ಕೊಟ್ಬಿಟ್ಟು ಹೋದ್ರು ಎಲ್ಲವ. ನಾನು ಒಬ್ಬಳೇ ಮಾರ್ಕೊಬರ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಮಾವಿನ ಮರ ಖುಷಿಯಾಕವರಿಗೆಲ್ಲ ರೆಸಾರ್ಟ್ ಥರ ಅನಿಸ್ತಾ ಇದೆಯಂತೆ. ಹೆಂಗೆ ಬರೋದು? ಇಲ್ಲಿ ಖುಷಿಯಾಕ ಥ್ಯಾಂಕ್ ಯು. ನೋಡಿ ನಮ್ಮ ಅಕ್ಕ ನಮಗೆ ಚಾಕ್ಲೇಟ್ ತಂದು ಕೊಟ್ಟರು. ಇವರೆಲ್ಲ ಊಟ ಮಾಡಿದ್ವಿ ಅಲ್ಲಿ ಟೆಂಪಲಲ್ಲೇ ಕೊಡ್ತಾರಲ್ವ ಪ್ರಸಾದನ. ನಾನು ಊಟ ಮಾಡಲಿಲ್ಲ, ಸೊ ನಾನು ಅಲ್ಲೇ ಟೆಂಪಲ್ನ ಫುಲ್ ಸುತ್ತಿದ್ದೆ, ಸುತ್ಕೊಂಡು ಹಂಗೆ ಅಂಗಡಿಗೆಲ್ಲ ಹೋಗಿ ಅಲ್ಲೇ ತಿನ್ಕೊಂಡು ಅದೇ ಚಾಕ್ಲೇಟ್ ಕೊಟ್ಟನಲ್ಲ ಇವರಿಗೆ, ಅಲ್ಲೇ ತಂದು ತಗೊಂಡಿದ್ದೆ, ಅದನ್ನ ಕೊಟ್ಟಿದ್ದೆ. ಟೆಂಪಲ್ ಯಾವ ಕಡೆ ಇದೆ?
ಈಗ ರೂಟ್ ಗೊತ್ತಾಗ್ತಲ್ಲ ಅನ್ನೋ ಕೇಳ್ತಿದ್ದಾರೆ. ಈಗ ನಾವು ವೀರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬೆಳ್ವಾಡಿಲಿ. ಟೆಂಪಲ್ ಕ್ಲೋಸ್ ಆಗಿದೆ, ಸೊ ಇಲ್ಲೇ ಆಚೆ ಎಲ್ಲ ಕೂತಿದ್ದೀವಿ. ಗೈಸ್ ಇವರು ಲೈವಲ್ಲಿದ್ದಾರೆ, ಅಲ್ಲಿ ನೋಡ್ಬೋದು. ನಮ್ಮ ಮಮ್ಮಿಯವರೆಲ್ಲ ಅಲ್ಲಿದ್ದಾರೆ. ಗೈಸ್ ಇದು ದೇವಸ್ಥಾನ ಒಳಗೆ ಚೆನ್ನಾಗಿದೆ, ಬಟ್ ಕ್ಯಾಮ್ರಾ ಒಳಗಲ್ಲ ಇಲ್ಲ, ಸೊ ಇಲ್ಲೇ ಔಟ್ಸೈಡ್ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ಹಾಯ್ ಗಾಯ್ಸ್, ನಾವು ಈಗ ಬಂದಿದ್ದೀವಿ ಬೆಳವಾಡಿ, ಅಂದರೆ ಹಳೆಬೀಡು ಹತ್ರ ಇರೋ ಒಂದು ಸರೌಂಡಿಂಗ್ 6 ಕಿಲೋಮೀಟರ್ ಒಳಗಡೆ ಸಿಗುವಂಥ ಬೆಳವಾಡಿ ಗ್ರಾಮಕ್ಕೆ. ಇಲ್ಲಿ ವೀರನಾರಾಯಣ ದೇವಸ್ಥಾನ ಅಂತ ಇದೆ. 2ನೇ ವೀರಬಲ್ಲಾಳ ಅವರು 1200ನೇ ಇಸ್ವಿಲಿ ಕಟ್ಟಿಸಿದಂಥ ಈ ದೇವಸ್ಥಾನ ಈಗ ಏನು ಹೊಯ್ಸಳ ಶೈಲಿ ಇದೆ, ಹೊಯ್ಸಳ ಶೈಲಿಲಿ ಪಶ್ಚಿಮ ಚಾಲುಕ್ಯ ರೀತಿಯಲ್ಲಿ ಕಟ್ಟಿಸಿದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಒಂದು ವಿಸಿಟ್ ಬನ್ನಿ. ಇಲ್ಲಿ 3 ಕಡೆ ಸ್ಕ್ವೇರ್ ಟೈಪು, ಅಂದರೆ ಪಾಲಿಗನ್ಸ್ ಅಂದರೆ ನೀವು ಪೆಂಟಗನ್ಸ್ನ ಗೊತ್ತಲ್ಲ, ಪೆಂಟಗನ್ ಟೈಪಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆಗ ವಿತೌಟ್ ಲೇತು, ಓನ್ಲಿ ಹ್ಯಾಂಡಲ್ಲಿ ಈ ಬಳಪಿನ ಕಲ್ಲು ಅಂತಾರೆ ಕನ್ನಡದಲ್ಲಿ, ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಂಬಗಳು ನೋಡ್ಬೋದು. ಈ ಟೈಪ್ ಕಂಬಗಳು ತುಂಬ ಚೆನ್ನಾಗಿದೆ. ಮತ್ತು ಇಂಚಿಂಚು ಹೊಯ್ಸಳ ಲಾಂಛನ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ 3 ದೇವಸ್ಥಾನ ಇದೆ ಕೃಷ್ಣನ ಬಗ್ಗೆ. ಒಂದು ಯೋಗ ನರಸಿಂಹ, ಒಂದು ವೇಣುಗೋಪಾಲ, ಒಂದು ವೀರನಾರಾಯಣ. ವೀರನಾರಾಯಣ ಮೂರ್ತಿನ ಉತ್ತರ ದಿಕ್ಕಿಗೆ ಬಾಗಿಲು ಮಾಡಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಯೋಗ ನರಸಿಂಹ ಪೂರ್ವ ದಿಕ್ಕಿಗೆ ಮಾಡಿದ್ದಾರೆ, ಮತ್ತು ವೇಣುಗೋಪಾಲ ಪಶ್ಚಿಮ ದಿಕ್ಕಿಗೆ ಮಾಡಿದ್ದಾರೆ. ಇಲ್ಲೇ ಹತ್ರ ಇರೋಂಥ ನಮ್ಮ ಹಾಸನಲ್ಲಿ ಹಳೆಬೀಡು ಹತ್ರ ಇರೋಂಥ ಪ್ರವಾಸಿಗರು ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ನೋಡೋದಕ್ಕೆ ವ್ಯೂ ನೋಡ್ಬೋದು ನೀವು ಒಳಗಡೆ, ತುಂಬ ಅಂದರೆ ತುಂಬ. ಆದರೆ ಫೋಟೋ ಎಲ್ಲ ಪ್ರೊಹಿಬಿಷನ್ ಇದೆ. ಆದಷ್ಟು ನಮ್ಮ ಕನ್ನಡಿಗರು ಇಲ್ಲಿಗೆ ಬಂದರೆ ಟೂರಿಸಮ್ಮು ಬೆಳೆಯುತ್ತೆ, ನಮ್ಮ ಹೊಯ್ಸಳ ಶೈಲಿನೂ ಮಿಸ್ ಆಗುತ್ತೆ. ಸೊ ನಾವು ಇಲ್ಲೇ ಆನ್ ದ ವೇ ಜ್ಯೂಸ್ ಕುಡಿಯೋಕ್ಕಂತ ಬಂದಿದ್ದೀವಿ. ಇದು ಹೆಸರು ಗೊತ್ತಿಲ್ಲ ನಮಗೆ, ನೀವು ಮಾತಾಡೋದು ಕೇಳಿಸಲ್ಲ. ನೋಡಿ ಗಾಯ್ಸ್ ಇಲ್ಲಿ ಜ್ಯೂಸ್ ಕುಡಿಯೋಕೆ ಹೋಗಿ ಬ್ಯಾಂಬೂಸ್ಬೇಕಾ. ಸೊ ಈಗ ನಾವು ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೊಯ್ಸಳೇಶ್ವರನೇ ಹಳೆ ಬರೀ ತಿಂತಾನೆ ಇರ್ತೀನಿ. ಹಾಗೆ ನಾನು ಇವಾಗ ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಹಂಗೆ ಎಂಜಾಯ್ ಮಾಡಿಬಿಟ್ಟು ರೀಲ್ಸ್ ಹಂಗೆಲ್ಲ ಮಾಡಿ ನಾವು ಬನ್ನಿ ಟೆಂಪಲ್ ಒಳಗೆ ಹೋಗ್ಬಾರ್ದು. ನಾನು ತುಂಬ ದಿನ ಆದಮೇಲೆ ನೋಡ್ತಿರೋದು ಈ ಪ್ಲೇಸ್ನ. ತುಂಬ ದೊಡ್ಡ ಜಾಗ ಇದೆ, ನೋಡೇ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಇಲ್ವೋ ಗೊತ್ತಿಲ್ಲ, ನೆನಪಿಲ್ಲ. ಹಾಸನದಲ್ಲಿ ಇಟ್ಕೊಂಡು ಹಾಸನಲ್ಲಿರೋ ಟೂರಿಸ್ಟ್ ಪ್ಲೇಸಿಗೆ ಹೋಗಿಲ್ಲ, ಇನ್ನು ಬೇರೆ ಸ್ಟೇಟಿಗೆ ಹೋಗ್ತೀನಿ. ಜೆನಿಷನು ಹೋಗಿಲ್ಲ. ಜನಿಷಾ ಕೂಡ ಹೋಗಿಲ್ಲ, ಅವ್ರು ಸಖತ್ ಬೇಜಾರಾಗಿದ್ದಾರೆ. ಇಲ್ಲಿ ದೇವಸ್ಥಾನ ಚಂದ ಇದೆ, ಆ್ಯಂಡ್ ಇಲ್ಲಿ ಪಾರ್ಕು ಕೂಡ ಚೆನ್ನಾಗಿ, ಗ್ರೀನರಿ ಚೆನ್ನಾಗಿದೆ. ಅನಿಸ್ತು ಚೆನ್ನಾಗಿದೆ, ತುಂಬ ಬಿಸಿಲಿದೆ, ಹಾಂ ಸುಸ್ತಾಗ್ತದೆ. ಬೇಗ ಬಿರಿಯಾನಿ ಕೊಡ್ತೀವಿ. ಮೊದಲು ಇದು ಮುಗಿಸ್ಕೊಂಡು ಹೋಗೋಣ. ದೇವಸ್ಥಾನದಲ್ಲಿ ಬಿರಿಯಾನಿ ಅಂತ ಇಲ್ಲಿ ಬಂದ್ರೆ ನೋಡಿ ನಮ್ಮ ಭಾಷಣತ್ ಸರ್. ಈಗ ನಾವು ಬಂದಿದ್ದೀವಿ ಹೊಯ್ಸಳೇಶ್ವರ ದೇವಸ್ಥಾನ ಹಳೆಬೀಡಿಗೆ. ಬನ್ನಿ ನೋಡ್ತಾ ಹೋಗೋಣ, ತುಂಬ ಚೆನ್ನಾಗಿದೆ. ನನ್ನ ಅಭಿಪ್ರಾಯನೂ ಕೇಳು. ಇವರೇ ಹೇಳ್ಬಿಟ್ಟು ಕೇಳಿಸ್ಕೊತಿರೋದು. ಏನಂದ್ರೆ ನನಗೆ ಸಖತ್ ಖುಷಿ ಆಯ್ತಿತ್ತು ನಿನ್ನೆ ಹೋಗ್ತೀವಲ್ಲ ಅಂತ ಖುಷಿ ಇತ್ತು. ಸಖತ್ ಅಂದ್ರೆ ಸಖತ್ ಬಿಸಿಲಿದೆ, ಒಂಥರ ಚಿಕ್ಕಿ ಹೋಟೆಲ್ ಹಳ್ಳಿ ಮನೆ ಗೈಸ್ ನೋಡಿ ಎಷ್ಟು ಹಳ್ಳಿ ಮನೆ ಹೋಟೆಲ್ಗೆ ಹೋಗ್ತಿದೀವಿ. ತೋರಿಸಿ ಇಲ್ಲಿ ಬ್ರಿಡ್ಜ್ ಮಾಡ್ತಿದ್ದಾರೆ, ಇಲ್ಲಿ ತೋರಿಸ್ಬೇಕಂತೆ. ಫ್ಲೇವರ್ ಚೆನ್ನಾಗಿ ಮಾಡ್ತಿದ್ದಾರೆ, ಇಲ್ಲಿ ಫೋಕಸ್ ಆಗಲ್ಲ ಬಿಡಿ. ನಾನೇ ಸೊ ಅಲ್ಲಿಗೆ ಹೋಗ್ತಿದೀವಿ.
ಎಲ್ಲರಿಗೂ ರಿಯಲೈಸ್ ಆಯಿತು ಏನಂದರೆ ನಾವು ನಾನ್ ವೆಜ್ ತಿನ್ನಂಗಿಲ್ಲ, ಯಾಕಂದರೆ ನಮ್ಮ ಪಪ್ಪ ಮತ್ತು ಅವರೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾರೆ ಅಂತ. ಸೊ ಇವಾಗ ಫುಲ್ ಶೇಪ್ ಔಟ್ ಆಗಿದ್ದಾರೆ. ನಮ್ಮ ಕರ್ಕ ಬಂದಿದ್ದವರು ಅಲ್ಲಿಂದ ಇಲ್ಲಿ ಗಂಟ ಸುಮ್ಮನೆ ಬಂದ್ವಿ, ಇಷ್ಟೊತ್ತಿಗೆ ಊರಿಗೆ ಹೋಗಿ ತಲುಪಿರಿ. ಒಂದು ಇದರಲ್ಲಿ ನಮ್ಮ ಊರಿಗೆ ಹೋಯ್ತೀವಿ, ಅಲ್ಲಿ ನೋಡಿ ನಾಯಿ ಬರ್ತಿದೆ ನಮಗೆ ಕೊಡು ಅಂತ, ನಮಗೆ ಏನೂ ಇಲ್ಲ ತಿನ್ನೋಕ್ಕೆ. ಈಗ ನಾವು ಮತ್ತೆ ವಾಪಸ್ ಹೋಗ್ತಿದ್ದೀವಿ ಹಳ್ಳಿ ಮನೆಯಿಂದ. ಊರಿಗೆ ಹೋಗ್ತೀವಿ ಅನ್ಕೊಂಡ್ವಿ, ಬಟ್ ಊರಿಗಲ್ಲ, ಮತ್ತೆ ಹಾಸನಿಗೆ ಹೋಗ್ತಿದ್ದೀವಿ ತಿನ್ನೋಕ್ಕೆ. ನಾವಿವಾಗ ಹೆಂಗಾರ ಊರಿಗೆ ಹೋಗ್ತೀವಿ ಅಂತ ಅನ್ಕೊಂಡ್ವಿ, ಬಟ್ ಇವಾಗ ನಾವು ಮತ್ತೆ ಹಾಸನಿಗೆ ಹೋಗ್ತಿದ್ದೀವಿ. ಈಗ ಹಾಸನಲ್ಲಿ ಅದು ಯಾವುದೋ ಹೋಟೆಲ್ ಅಂದಿದ್ರು, ಬಿರಿಯಾನಿ ಪ್ಯಾಲೇಸ್. ಈಗ ಮತ್ತೆ ಡಾಬಾಗೆ ಹೋಗೋಣ ಅಂತಿದ್ದಾರೆ. ಇವಾಗ ಸುತ್ತಿ ಮಧ್ಯರಾತ್ರಿ ಮಾಡ್ಬಿಟ್ಟು ಏನೋ ಕರ್ಕೋಗೋಣ ಅಂತ ಹೇಳಿ ಏನೋ ಮಾಡ್ತಾವ್ರಿ. ಈಗ ನಾವು ಫಿಶ್ ಲ್ಯಾಂಡಿಗೆ ಬಂದಿದ್ದೀವಿ, ಈಗ ಹೋಗಿ ತಿಂತೀವಿ, ಆಮೇಲೆ ನಮ್ಮ ಫೇವ್ರೆಟ್ ಜಾಗಕ್ಕೆ ಹೋಗ್ತೀವಿ. ಯಾವುದಕ್ಕೆ? ಊರಿಗೆ. ಯಾವಾಗಲೂ ಅಲ್ಲೇ ಅಲ್ವಾ? ಅದು ನಮ್ಮ ಊರಲ್ಲ, ನಮ್ಮ ಏನಕ್ಕೆ ಬಂದಿದ್ದೀವಿ? ಏನಕ್ಕೆ ಬಂದಿದ್ದೀವಿ? ಊಟ. ಏನು ಬೇಕು ನಿಂಗೆ? ಏನು ಬೇಕು ನಿಂಗೆ? ಹಾಂ, ಏನು ಬೇಕು? ಕಬಾಬ್. ಸೊ ಇವಾಗ ಬಂದು 7 o'clock ಆಗಿದೆ. ಇಷ್ಟು ಬೇಗ ಊಟಕ್ಕೆ ಬಂದಿದ್ದಾರೆ, ಯಾಕಂದರೆ ಮಧ್ಯಾಹ್ನ ಅಲ್ಲಿ ದೇವಸ್ಥಾನದಲ್ಲಿ ಸರಿ ಊಟ ಮಾಡಿಲ್ಲ, ಅದಕ್ಕೆ ನಾನು ಮಧ್ಯಾಹ್ನ ಅಲ್ಲಿ ಮಾಡೋಕ್ಕೆ ಹೋಗಿಲ್ಲ. ಕಬಾಬ್, ಲಾಲಿಪಾಪ್ ಅದು. ಇಲ್ಲಿ ನಾವು ವೆಜ್ ಬೇಬಿ ಕಾರ್ನ್ ಮಂಚೂರಿ. ಸೊ ಈಗ ಎಲ್ಲ ಊಟ ಮಾಡಾಯಿತು. ಈಗ ಊಟ ಎಲ್ಲ ಮುಗಿಸಿ ಡೈರೆಕ್ಟಾಗಿ ನಾವು ಊರಿಗೆ ಹೋಗ್ತೀವಿ, ಅಂದರೆ ಮನೆಗೆ ಹೋಗ್ತೀವಿ. ಇದಾಗಿತ್ತು ನಮ್ದು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.